ನಟ ದರ್ಶನ್ ಸಿನಿಮಾಗಳಲ್ಲಿ ಹೀರೋ ಆದರೂ ನಿಜ ಜೀವನದಲ್ಲಿ ವಿಲನ್ ಆಗಿದ್ದಾರೆ. ಮರ್ಡರ್ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಇವರಿಂದ ಇಡೀ ಕುಟುಂಬವೊಂದು ಈಗ ಬೀದಿಗೆ ಬಂದಂತಾಗಿದೆ. ರೇಣುಕಾಸ್ವಾಮಿ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ನಟ ದರ್ಶನ್ ವಿರುದ್ಧ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ದರ್ಶನ್ ಮನುಷ್ಯನೇ ಅಲ್ಲ, ಕ್ರೂರಿ. ನಮ್ ಶಾಪ ದರ್ಶನಿಗೆ ತಟ್ಟೇ ತಟ್ಟುತ್ತೆ. ಇವರೆಲ್ಲ ಸಮಾಜಕ್ಕೆ ಮಾದರಿನ? ಇದು ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಕುಟುಂಬ ವ್ಯಕ್ತಪಡಿಸ್ತಾ ಇರುವ ಆಕ್ರೋಶದ ಮಾತುಗಳು. ಇದ್ದೊಬ್ಬ ಮಗನನ್ನು ಕಳ್ಕೊಂಡು ತಂದೆ ತಾಯಿ ಕಣ್ಣೀರಾಗ್ತಿದ್ದಾರೆ. ಮನೆಯಿಂದ ಹೋದ ಗಂಡ ವಾಪಸ್ ಬರ್ಲಿಲ್ಲ ಅಂತ ಗರ್ಭಿಣಿ ಹೆಂಡತಿ ರೋದಿಸ್ತಾ ಇದ್ದಾಳೆ. ರೇಣುಕಾಸ್ವಾಮಿಯನ್ನ ಕಳೆದುಕೊಂಡ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ದರ್ಶನ್ ಮನುಷ್ಯನೇ ಅಲ್ಲ, ನನ್ನ ಮಗನನ್ನ ಅಷ್ಟೊಂದು ಚಿತ್ರ ಹಿಂಸೆ ಕೊಟ್ಟು ಒಡೆದು ಕೊಂದಿದ್ದಾರೆ ಅಂತ ರೇಣುಕಾಸ್ವಾಮಿ ತಾಯಿ ಚಂದ್ರಪ್ರಭಾ ಕಣ್ಣೀರಿಟ್ಟಿದ್ದಾರೆ. ಮಾನವೀಯತೆ ಅನ್ನೋದು ಇದೆಯಾ? ಇವರು ಮನುಷ್ಯರು ಅಂತ ಹೇಳ್ತೀರಾ ನೀವು? ಇವ್ರಿಗೆ ತಕ್ಕವಾದ ಶಿಕ್ಷೆ ಆಗಲೇಬೇಕು. ನ್ಯಾಯಯುತವಾಗಿ ಅವರಿಗೆ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಈಗ ಹೋದ ಮಗ ವಾಪಸ್ ಬರಲ್ಲ. ಆ ಥರ ಬರ್ಬರವಾಗಿ ಹತ್ಯೆ ಮಾಡಿ ಅವನನ್ನು ಎಲ್ಲೋ ಹೋಗೋದು ಏನೋ ಮಾಡಿ ಅಷ್ಟು ನೀಚತನ ಮಾಡಿ ಸಾಯಿಸಿದಾನೆ ಅಂದರೆ ರಾಕ್ಷಸ ಅವನೊಬ್ಬನು. ಮೇಲ್ನೋಟಕ್ಕೆ ಆತ ನಟ ಇದ್ರು ಕೂಡ ಒಳಗವನಿ ಅಂತ ಕಳ್ಳ ಇದ್ದಾನೆ ಅಂತ ಇವಾಗ ಅವನ ಅಭಿಮಾನಿಗಳಿಗೆ ತಿಳಿಸ್ರಿ ಮೇಡಮ್, ದಯವಿಟ್ಟು ಇವನು ಈ ಥರ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ಕೈ ಮುಗಿದು ಕೇಳ್ಕೊತೀನಿ ನಿಮಗೆ. ಈ ಥರ ನೀಚ ಅವ್ರು ಕೃತ್ಯ ಮಾಡಿರೋದು ನೋಡ್ಬಿಟ್ರೆ ನನ್ನ ಮಗ ಅನ್ನಂಗೆ ಇಲ್ಲ ಮೇಡಮ್. ಆ ಥರ ಅವನನ್ನ ಹೊಡೆದು ಹಾಕ್ಬಿಟ್ಟಿದ್ದಾರೆ. ಅವನೊಬ್ಬ ಮನುಷ್ಯನ ಮೇಡಮ್. ಅವನಿಗೂ ಮಗ ಇದ್ದಾನಲ್ವಾ, ಅವನ ಮಗನಿಗೂ ನಾಳೆ ಇದೇ ಪರಿಸ್ಥಿತಿ ಬಂದರೆ ಏನು ಮಾಡ್ತಾನೆ ಮೇಡಮ್? ಅವನಿಗೆ ತಲೆಗೆ ಹೊಡೆದಿದ್ದಾರೆ, ಎದೆಗೆ ಹೊಡೆದಿದ್ದಾರೆ, ಕಾಲಿಗೆ ಹೊಡೆದಿದ್ದಾರೆ, ಮರ್ಮಾಂಗಕ್ಕೆ ಒದ್ದಿದ್ದಾರೆ, ಬೆನ್ನು ಮೂಳೆ ಮುರಿದಿದ್ದಾರಲ್ಲ ಮೇಡಮ್. ಇದಕ್ಕೆ ಏನಂತ ಹೇಳಬೇಕು ಹೇಳ್ರಿ? ಮತ್ತೆ ಇಷ್ಟೆಲ್ಲ ಕೃತ್ಯ ಮಾಡಿದ್ದಾನೆ. ಇವನಿಗೆ ನೀವು ನಿಜವಾಗ್ಲೂ ಒಂದು ಶಿಕ್ಷೆ ಕೊಡಲೇಬೇಕು. ನಮಗೊಂದು ನ್ಯಾಯ ಒದಗಿಸ್ಕೊಡ್ಬೇಕು. ಅವನ ಆತ್ಮಕ್ಕೆ ಶಾಂತಿ ಕೊಡ್ಬೇಕು ಮೇಡಮ್ ಅವನಿಗೆ. ಪವಿತ್ರ ಕೂಡ ಹೆಣ್ಣಾಗಿ ಹೀಗೆ ಮಾಡಿದಾಳೆ. ತಪ್ಪು ಮಾಡಿದ್ರೆ ವಾರ್ನಿಂಗ್ ಕೊಡ್ಬೋದಿತ್ತು. ನನ್ನ ಮಗು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಯಾರನ್ನು ತೋರಿಸ್ಲಿ? ನನ್ನ ಗಂಡ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ, ವಾಪಸ್ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಅವ್ರು ಬರಲ್ಲ ಅನ್ನೋದು ನಂಗೆ ಗೊತ್ತೇ ಇರಲಿಲ್ಲ ಅಂತ ರೇಣುಕಾಸ್ವಾಮಿ ಪತ್ನಿ ಸಹನ ಹೇಳಿದ್ದಾರೆ. ಅಮ್ಮ, ನಿಮ್ಮ ಕೊನೆಯದಾಗಿ ನಿಮ್ಮ ಗಂಡ ಯಾವಾಗ ಕಾಲ್ ಮಾಡಿದ್ರು, ಏನು ಹೇಳಿದ್ರು? ಶನಿವಾರ ನಮ್ಮ ಅತ್ತಿ ಮಾತಾಡಿದ್ರು. ಹಳೆ ಫ್ರೆಂಡ್ಸ್ 4 ಜನ ಸಿಗ್ತಾರೆ, ಊಟಕ್ಕೆ ಬರಲ್ಲ, 7:15 ಬರ್ತಾನೆ ಕಾರಾಗೆ. ಹಳೆ ಫ್ರೆಂಡ್ಸ್ ಸಿಕ್ಕಾರೆ 4 ಜನ ಹೋಗ್ತೇನೆ ಅಂತ ಹೇಳ್ಯಾರ. ಅಲ್ಲಿಂದನೇ ಫೋನ್ ಸಂಜೆಯಿಂದನೇ ಸ್ವಿಚ್ ಆಫ್ ಮಾಡಿಬಿಟ್ಟಾರ. ಕರ್ಕೊಂಡು ಹೋದವರು ಹಿಂಗೆ ಯಾಕೆ ಸ್ವಿಚ್ ಆಫ್ ಮಾಡಿದ್ರು? ನನ್ನ ಗಂಡ ಬರ್ತಾನಂತ ನಿನ್ನೆ ಕಾಯ್ತಾನೆ ಇದ್ದೆ. ನನ್ನ ಗಂಡ ಅಕಾರವಾಗಿ ಕೊಲೆ ಮಾಡಿದ್ದಾರೆ. ಮೂಗ್ ನೋಡಂಗಿಲ್ಲ, ನನ್ನ ಗಂಡ ಥರನೇ ಅನಿಸ್ತಲ್ಲ, ಆ ಥರ ಕ್ರೂರವಾಗಿ ಮಾಡ್ಯಾರ. ತಪ್ಪೆಲ್ಲರೂ ಸಹಜ ಮಾಡೇ ಮಾಡ್ತಾರೆ. ಬಿಟ್ಟು ಕಳಿಸಿದ್ರೆ ಆಕಿತ್ತು. ನಮ್ಮ ಜೀವನ ಹೆಂಗೆ ನೋಡ್ಕೋಬೇಕು? 28ಕ್ಕೆ 1 ವರ್ಷ ಮದ್ವೆ ಆಗಿ 1 ವರ್ಷ ಆಕಿತ್ತು. ಅವಳು ಪವಿತ್ರಗೌಡ, ಅವಳು ಒಬ್ಳು ಹೆಣ್ಣಾಗೆ ಸುಮ್ಮನೆ ಅದು ತಪ್ಪು ಮಾಡೋದು ಸಹಜ. ಎಲ್ಲರೂ ಮೆಸೇಜ್ ಇದ್ದೇ ಇರ್ತತಿ. ವಿಶ್ವ ಮಾಡ್ಲಿಲ್ಲಂಗೆ ಬಿಟ್ಟಿದ್ರೆ ಆಕಿತ್ತು. ಅವಳು ಮಾಡಿ ದೊಡ್ಡ ಇದು ಮಾಡಿಬಿಟ್ಟಾಳು. ನಮಗೂ ಜೀವನ 5 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ. ನನ್ನ ಗಂಡ ಇರ್ಲಿಲ್ಲಂಗೆ ನಾನು ಹೆಂಗೆ ಜೀವನ ಮಾಡ್ಬೇಕ್ರಿ? ಹೌದು, ಭಾಳ ಕಷ್ಟ ಆಗ್ಬಿಟ್ಟೈತ್ರಿ. ಎಲ್ಲ ನಿನ್ನೆ ಅವ್ರದ್ದು ನೆನಪಾಗೈತ್ರಿ. ಬರೀ ನಾನು ಹೆಂಗೆ ಜೀವನ ಮಾಡ್ಬೇಕ್ರಿ ಅವ್ರು ಇಲ್ದಂಗೆ? ಮಗನನ್ನ ವಿಕಾರವಾಗಿ ಕೊಂದು ಹಾಕಿದ್ದಾರೆ. ನನ್ನ ಮಗನ ಮೃತದೇಹ ಕಂಡು ನನಗೆ ದಿಕ್ಕೆ ತೋಚದಂತಾಯ್ತು ಅಂತ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಭಾವುಕರಾಗಿದ್ದಾರೆ. ಮಾಡಿ ತೋರಿಸಿದಾಗ ಮಖ ವಿಕಾರವಾಗಿಬಿಟ್ಟಿದೆ. ಆಮೇಲೆ ಎಲ್ಲ ಶರ್ಟು ಎಲ್ಲ ತೆಗೆದು ತೋರಿಸಿದ್ರು. ಎದೆ ಎಲ್ಲ ಪುಡಿ ಪುಡಿ ಆಗಿದೆ, ತಲೆಗೆ ತೂತಾಗಿದೆ, ಮರ್ಮಾಂಗಕ್ಕೆ ಕೊಡಿದ್ದಾರೆ. ಬಾಡಿ ಅನ್ನೋದು ಅದು ಬೇರೆ. ಅಲ್ಲೆಲ್ಲ ಬಿಸಾಕಿದ್ರಿಂದ ನಾಯಿ ಪಾಯಿ ಎಲ್ಲ ಕಚ್ಚಿಬಿಟ್ಟಿದ್ದಾವೆ ಮಖಕ್ಕೆ, ಅದು ಇದು ಎಲ್ಲ. ಹೀಗಾಗಿ ವಿಪರೀತ ನಮಗೆ ಏನು ದಿಕ್ಕಚ್ಚೋಸ್ದಂಗೆ ಆಗ್ಬಿಡುತ್ತೆ. ಅವ್ರು ನಿಜವಾಗ್ಲೂ ಅವ್ರು ಏನು ಸ್ಟಾರ್ ನಟ ಅಂತ ಯಾರು ಒಪ್ಪಬೇಕು? ಅವ್ನ ನಟನೆ ತಗೊಂಡು ಏನು ಮಾಡಬೇಕು? ಮನುಷ್ಯತ್ವನೇ ಇಲ್ದನಿಗೆ ಅವ್ರನ್ನ ಯಾತ್ರ ನಟನೇ ನಟ. ಅವನು ಕೊಲೆ ಆದ ಮನಸ್ಸಿನಲ್ಲಿ ಕೊಲೆಗಾರ. ಅವನು ನಿಜವಾಗಿದ್ದು ಕೊಲೆಗಾರ. ಬರೀ ದುಡ್ಡಿಗೋಸ್ಕರ ನಟನೆ ಮಾಡ್ತಾರೆ ಅಂತ ಅನಿಸುತ್ತೆ. ಅದೇನೇ ಇರಲಿ, ಕರೆದು ಬುದ್ಧಿ ಹೇಳಿದ್ರೆ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ರೇಣುಕಾಸ್ವಾಮಿ ವಿರುದ್ಧ ಕಾನೂನು ರೀತಿಯ ಕ್ರಮ ಆಗ್ತಿತ್ತು. ಆದರೆ ದರ್ಶನ್ ಅಂಡ್ ಟೀಮ್ ಕಾನೂನನ್ನ ಕೈಗೆತ್ಕೊಂಡು ಭೀಕರವಾಗಿ ಕೊಂದು ರಸ್ತೆಗೆ ಎಸೆದಿದ್ದು ಮಾತ್ರ ದುರಂತ. ಸದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.